ಸ್ನೇಹಿತರೆ, ಕ್ರಿಕೆಟ್ ಲೋಕದಲ್ಲಿ ಮತ್ತೆ ಭಾರೀ ಚರ್ಚೆಗೆ ಕಾರಣರಾಗಿದ್ದಾರೆ ಭಾರತದ ದಿಗ್ಗಜ ಬ್ಯಾಟ್ಸ್ಮನ್ ವಿರಾಟ್ ಕೊಹ್ಲಿ. ಮೇ 2024ರಲ್ಲಿ ತನ್ನ ಫೇವರಿಟ್ ಫಾರ್ಮ್ಯಾಟ್ ಆಗಿದ್ದ ಟೆಸ್ಟ್ ಕ್ರಿಕೆಟ್ಗೆ ಕೊಹ್ಲಿ ಗುಡ್ ಬೈ ಹೇಳಿದ್ದಾರೆ. ಈ ನಿರ್ಧಾರ ಕ್ರಿಕೆಟ್ ಅಭಿಮಾನಿಗಳಿಗೆ ದೊಡ್ಡ ಶಾಕ್ ಆಗಿತ್ತು. ಈಗ 8 ತಿಂಗಳು ಕಳೆದರೂ ಈ ಬಗ್ಗೆ ಚರ್ಚೆ ಇನ್ನೂ ನಿಲ್ಲಲೇ ಇಲ್ಲ. ಇನ್ನು ಇದೀಗ ಮಾಜಿ ಕ್ರಿಕೆಟಿಗ ಮತ್ತು ಕಾಮೆಂಟೇಟರ್ ಸಂಜಯ್ ಮಂಜ್ರೇಕರ ಅವರು ತಮ್ಮ ನೋವನ್ನು ಹೊರಹಾಕಿದ್ದಾರೆ. ಅವರ ಮಾತಿನಲ್ಲಿ, ಕೊಹ್ಲಿ ಇನ್ನೂ ಸ್ವಲ್ಪ ಹೋರಾಡಿದ್ದರೆ, ಫಾರ್ಮ್ಗೆ ಮರಳಲು ಪ್ರಯತ್ನಿಸಿದ್ದರೆ ಚೆನ್ನಾಗಿತ್ತಿತ್ತು. ರೂಟ್, ಸ್ಮಿತ್, ವಿಲಿಯಮ್ಸನ್ ತಮ್ಮ ಲೆಗಸಿ ಕಟ್ಟುತ್ತಿರುವಾಗ ಕೊಹ್ಲಿಯ ಟೆಸ್ಟ್ ರಿಟೈರ್ಮೆಂಟ್ ನೋವು ಕೊಡುತ್ತದೆ ಎಂದಿದ್ದಾರೆ. ಸ್ನೇಹಿತರೆ, ಅವರು ಮತ್ತೊಂದು ಕಠಿಣ ಮಾತು ಹೇಳಿದ್ದಾರೆ. ಟೆಸ್ಟ್ ಬಿಡಿ, ಆದರೆ ODI ಮುಂದುವರಿಸಿದ ನಿರ್ಧಾರ ಇನ್ನೂ ಹೆಚ್ಚಿನ ನಿರಾಶೆ. ಟೆಸ್ಟ್ ಕ್ರಿಕೆಟ್ನಲ್ಲೇ ಆಟಗಾರನ ನಿಜವಾದ ಸ್ವಭಾವ, ಧೈರ್ಯ ಮತ್ತು ಟೆಕ್ನಿಕ್ ಪರೀಕ್ಷೆ ಆಗುತ್ತದೆ ಎಂದು ಹೇಳಿದ್ದಾರೆ. ಕೊಹ್ಲಿ ಫಿಟ್ ಇದ್ದ ಕಾರಣ ದೇಶ ವಿದೇಶದ ಫಸ್ಟ್ ಕ್ಲಾಸ್ ಕ್ರಿಕೆಟ್ನಲ್ಲಿ ಆಡಿಕೊಂಡು ವಾಪಸ್ ಬರಬಹುದಿತ್ತು ಎಂದು ಮಂಜ್ರೇಕರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಸ್ನೇಹಿತರೆ, ನಿಮಗೆ ಏನನಿಸುತ್ತದೆ? ಕೊಹ್ಲಿಯ ನಿರ್ಧಾರ ಸರಿಯೇ ಅಥವಾ ಇನ್ನೂ ಕಾದಿರಬೇಕಾಗಿತ್ತೇ? ಕಮೆಂಟ್ನಲ್ಲಿ ತಿಳಿಸಿ. ಸ್ನೇಹಿತರೆ, ನೀವು ಕೂಡ ಕ್ರಿಕೆಟ್ನ ಅಭಿಮಾನಿಯಾಗಿದ್ದರೆ ನಮ್ಮ ಚಾನೆಲ್ಗೆ ಸಪೋರ್ಟ್ ಮಾಡಿ. ಧನ್ಯವಾದಗಳು.